ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕಾದ್ರೆ ನೀವು ಮಾಡ್ಬೇಕಲ್ಲ ಕೆಲಸನ. ಹಂಗಾಗಿ 100ಕ್ಕೆ 90% ಅಕ್ಯೂಟ್ ಆಗ್ಬಿಡ್ತವೆ. ಅದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವ್ರು ಯಾರೇ ಆಗಲಿ ನೀವು ಸತ್ಯ ಹೇಳ್ತಕ್ಕಂಥದನ್ನ ಮಾಡಬೇಕು ಅಲ್ವಾ. ಸೊ ಇದನ್ನ ಮಾಡಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಆದರೆ ಯಾವ ಕಾರಣಕ್ಕೂ ಕೂಡ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು. ಸುಮ್ಮನೆ ವ್ಯಾಪ್ತಿನಲ್ಲಿ ಅಪರಾಧ ಜನರಿಗೆ ಕೊಟ್ಟಿದ್ದಂತ 5 ದೊಡ್ಡ ಭರವಸೆಗಳಲ್ಲಿ 4 ಭರವಸೆಗಳನ್ನು ಈಡೇರಿಸಿದೆ. ಜನವರಿ 12ನೇ ತಾರೀಕಿಗೆ 5ನೇ ಗ್ಯಾರಂಟಿನೂ ಕೂಡ ಜಾರಿ ಕೊಡ್ತಾ ಇದ್ದೀವಿ. 2,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಆಮೇಲೆ 1,60,00,000 ಬದಲಾಗಿ 170 ರೂಪಾಯಿ ಕೊಡ್ತೀವಿ. ಈ ದುಡ್ಡೆಲ್ಲ ನಿಮಗೆ ಉಳಿತದಲ್ವಾ? ಈ ದುಡ್ಡು ಯಾರು ಮಧ್ಯವರ್ತಿಗಳು ಹೊಡ್ಕೊಳ್ತಾರ? ನಿಮಗೆ ನೇರವಾಗಿ ತಲುಪುತ್ತೆ. ಈ ದುಡ್ಡು ಸಿಕ್ಕಿದ್ರೆ ನಿಮ್ಗೆ ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಲ್ವಾ? ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತಾ ಇಲ್ಲ? ಒಂದು ವರ್ಷಕ್ಕೆ 50,000 ರಿಂದ 60,000 ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತದೆ. 50,000 ರಿಂದ 60,000 ರೂಪಾಯಿ. ಹಿಂದೆ ಯಾವ ಸರ್ಕಾರ ಮಾಡಿತ್ತಾ? ಯೋಚನೆ ಮಾಡಿ ನೀವು. ಹಿಂದೆ ಯಾವ ಸರ್ಕಾರ ಮಾಡಿತ್ತು ಹಂಗೆ? ಯಾವ ಸರ್ಕಾರನೂ ಮಾಡಿರ್ಲಿಲ್ಲ. ನಾವು ಮಾಡಿದೀವಿ. ಕೃಷ್ಣಮೂರ್ತಿ ಗೊತ್ತಾ ಹೇಳ್ತಾ ಇದೆಯಾ? 50,000 ರಿಂದ 60,000 ರೂಪಾಯಿ ಭಾಗ್ಯಗಳ ಭಾಗ್ಯ ನಾನು ಕೊಟ್ಟದಲ್ಲ. ಜನರ ದುಡ್ಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಗೊತ್ತಾಯ್ತಾ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ನಮ್ಮ ಅಪ್ಪನ ಮನೆ ದುಡ್ಡು ಕೊಟ್ಟಿ ನಾನು. ಬೇರೆಯವರೆಲ್ಲ ನಮ್ ದುಡ್ಡು ಕೊಟ್ಟಿ. ನೀವು ಯಾರು ದುಡ್ಡು ಕೊಟ್ಟರು? ನಿಮ್ ದುಡ್ಡು ನಿಮ್ಗೆ ಕೊಡೋದು ಅಷ್ಟೇ. ನಿಮ್ ದುಡ್ಡು ನಿಮ್ಗೆ ಕೊಡೋದು. ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಹಣನ ನಿಮ್ಗೆ ಹಂಚೋದು.